ಅದು ತುಂಬ ಚೆನ್ನಾಗಿದೆ. ತಣ್ಣಗೆ ಗಾಳಿ ಬೀಸ್ತಾ ಇದೆ ಈ ಟೈಮಲ್ಲಿ. ಇದೆ ಹುಡುಕ್ತಾ ಇದ್ದಿದ್ದ ನೋಡು ದುರ್ಗಾ, ಇಷ್ಟು ದುಡ್ಡು ಇಲ್ಲಿ ನೋಡು, ಇದು ಮನಿ ಅಟ್ರಾಕ್ಟ್ಗೆ ಎಷ್ಟು ದುಡ್ದಾಗ ಬಂದೈತೆ ನೋಡಿ. ಮತ್ತೆ ಬಂದಿದ್ದೀವಿ ಇಲ್ಲಿಗೆ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತೊಂದು ಸ್ವಲ್ಪ ಹೊಸದಾಗಿ ಪಾಟ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಇಲ್ಲೊಂದು ಸ್ವಲ್ಪ ಹೂವಿನ ಗಿಡ ಹಾಕಬೇಕು ಅಂತ. ನಮ್ಮ ಚಿಕ್ಕದಾದಂಥ ಟೆರೆಸ್ ಗಾರ್ಡನ್ನು ಇವತ್ತೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು. ಒಂದು 4-5 ಗಿಡ ಇಟ್ಟಿದ್ದೆ ಅಷ್ಟೇ. ಇವತ್ತು ಸ್ವಲ್ಪ ದಾಸವಾಳ ಗಿಡ ಅಂದರೆ ಇವತ್ತು ಶನಿವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗಿದ್ದೆ, ಹಾಗೆ ಬರ್ತಾ ತೊಗೊಂಡು ಬಂದಿದ್ದೀನಿ. ಮತ್ತು ಇಲ್ಲೂ ಕೂಡ ಒಂದೇ ಪಾಟಲ್ಲಿ 2 ಗಿಡ ಎಲ್ಲ ಇತ್ತು. ಇವತ್ತು ಅದನ್ನೆಲ್ಲ ರೆಡಿ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಹೊಸ ಪಾಟ್ ತಂದಿದ್ದೀನಿ, ಅದು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಹಾಗೆ ಯಾವ್ಯಾವ ಗಿಡ ಹಾಕಿದ್ದೀನಿ ಅಂತಲೂ ತೋರಿಸ್ತೀನಿ. ತುಂಬ ಗಾಳಿ ಬೀಸ್ತಾ ಇದೆ. ನನ್ನ ವಾಯ್ಸ್ ಹೆಂಗೆ ಕೇಳಿಸುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಅದು ತುಂಬ ಚೆನ್ನಾಗಿದೆ. ತಣ್ಣಗೆ ಗಾಳಿ ಬೀಸ್ತಾ ಇದೆ ಈ ಟೈಮಲ್ಲಿ. ಇದು ಬ್ಲೂ ಕಲರ್ದು ಶಂಖುಪುಷ್ಪ ತುಂಬ ಚೆನ್ನಾಗಿದೆ. ಈಗ ಡೈಲಿ 4-5 ಹೂ ಬಿಡ್ತಾ ಇದೆ. ಈ ಬ್ಲೂ ಕಲರ್ದು ಜಾಸ್ತಿ ಹೂ ಬಿಡುತ್ತೆ, ವೈಟ್ ಸ್ವಲ್ಪ ಕಡಿಮೆ ಹೂ ಬಿಡೋದು. ಚೆನ್ನಾಗಿ ಬರ್ತಾ ಇದೆ. ಇದು ಒಂದು 4 ಗಿಡ ಇಟ್ಟಿದೆ ಅಷ್ಟೇ. ಇಲ್ಲಿ ಕೆಳಗಡೆ ಮಾತ್ರ ಮನೆ ಮುಂದೆ ಒಂದಷ್ಟು ಬರೀ ಶೋ ಪ್ಲ್ಯಾಂಟ್ ಮಾತ್ರ ಇಟ್ಟಿದ್ದೀನಿ. ಇಲ್ಲಿ 1-2 ಹೂವಿನ ಗಿಡ ಹಾಕೋಣ ಅಂತ. ದಾಸವಾಳ ಅಂತೂ ಪದೇ ಪದೇ ತಂದು ಹಾಕ್ತಾನೇ ಇದ್ದೀನಿ, ಯಾಕೋ ಸರಿಯಾಗಿ ಬರ್ತಾ ಇಲ್ಲ. ಈ ಸಲ ನೋಡೋಣ ಅಂದ್ಕೊಂಡಿದ್ದೀನಿ. ಈ ಸಲ ಚೆನ್ನಾಗಿ ಬಂದರೆ ಸಾಕು. ಕೆಂಪು ದಾಸವಾಳನೇ ಹಾಕಿರೋದು. ಇದು ಅಮ್ಮನ ಮನೆಯಿಂದ ತೊಗೊಂಡು ಬಂದಿದ್ದು ಈ ಗಿಡ. ಅಮ್ಮನ ಮನೆಯಿಂದನೇ ಕಟಿಂಗ್ 2 ಸಲ ತಂದಿಟ್ಟಿದ್ದೀನಿ. ಇದು ಒಂದೇ ಪಾಟಲ್ಲಿ 3 ಗಿಡ ಹಾಕಿದ್ದೀನಿ, ಯಾವ್ದು ಬರುತ್ತೋ ಬರಲಿ ಅಂತ. ಇನ್ನೊಂದು 2 ಅದು ರೆಡ್ ದಾಸವಾಳನೇ, 2 ಕಟಿಂಗ್ಸ್ ಇದೆ. ಅದು 2 ಪಾಟಲ್ಲಿ ಹಾಕ್ತೀನಿ, ಯಾವ್ದು ಚೆನ್ನಾಗಿ ಬರುತ್ತೋ ಬರಲಿ ನೋಡೋಣ ಅಂತ. ಬನ್ನಿ ಇವಾಗ ತೋರಿಸ್ತೀನಿ ಪಾಟ್ ಯಾವುದು, ಎಷ್ಟು, ಮತ್ತು ಎಲ್ಲಿ ತೊಗೊಂಡು ಬಂದೆ ಎಲ್ಲನೂ ಡೀಟೇಲಾಗಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದೊಂದು ವರ್ಕ್ ಸೀರೆಯಲ್ಲಿ ಇವತ್ತು ಒಂದು ಲಾಂಗ್ ಫ್ರಾಕನ್ನು ಸ್ಟಿಚ್ ಮಾಡಬೇಕು. ಹಾಗಾಗಿ ಈ ಸೀರೆಯಲ್ಲಿ ಏನಾದರೂ ಡ್ಯಾಮೇಜ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಫಾಲ್ ಹಾಕಿದ್ರು, ಅವರನ್ನೇ ಅದನ್ನು ತೆಗೆದುಬಿಟ್ಟು ಕೊಡಿ ಅಂತ ಹೇಳಿದ್ದೆ. ಅವರು ರಿಮೂವ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಏನಾದರೂ ಸಣ್ಣ ಪುಟ್ಟ ಡ್ಯಾಮೇಜ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಯಾಕಂದರೆ ಕಟಿಂಗ್ ಮಾಡುವಾಗ ಡ್ಯಾಮೇಜ್ ಏನಾದರೂ ಮುಂದೆ ಕಾಣಿಸೋ ಥರ ಎಲ್ಲ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಸಲ ಚೆಕ್ ಮಾಡಿಕೊಂಡು ಆಮೇಲೆ ಕಟಿಂಗ್ ಮಾಡ್ಕೋತೀನಿ. ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ಯಾವ್ಯಾವ ಕಡೆ ಯಾವ ಡಿಸೈನ್ ಬಂದರೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ಈ ಪಲ್ಲುವಿನಲ್ಲಿ ಇರುವಂಥ ಡಿಸೈನ್ನ ಸ್ಲೀವ್ಗೆ ಕೊಟ್ಟಿದ್ದೀನಿ, ಹೇಗೆ ಕಾಣ್ತಾ ಇದೆ ಅಂತ ನೋಡಿ. ಹಾಗೆ ಸೊಂಟದ ಹತ್ರ ಕೂಡ ಅಷ್ಟೇ ಒಂದು ಲೈನ್ ಪಟ್ಟಿ ಥರ ಬರೋ ಹಾಕಿ ಕೊಟ್ಟಿದ್ದೀನಿ. ಅದು ಒಳ್ಳೆ ಬೆಲ್ಟ್ ಥರ ತುಂಬಾ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವರು ಹಾಕ್ಕೊಂಡಿರೋ ಫೋಟೋ ಕಳಿಸಿ ಅಂತ ಹೇಳಿದೆ, ಬಟ್ ಅವ್ರು ತುಂಬ ಬ್ಯುಸಿ ಇದ್ದಿದ್ದರಿಂದ ನನಗೆ ಆ ಫೋಟೋ ಕಳಿಸ್ಲಿಲ್ಲ. ಇಲ್ಲ ಅಂದಿದ್ರೆ ಫಿಟ್ಟಿಂಗ್ ಹೇಗೆ ಬಂದಿದೆ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೆ. ನೋಡ್ತಾ ಇರ್ಬೋದು, ಸ್ಲೀವ್ ಅಂತೂ ಫುಲ್ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನಿಮಗೆ ಕರಿಬೇವಿನ ಕಡ್ಡಿ ನೀರಲ್ಲಿ ಹಾಕಿಟ್ಟಿದ್ದೆ. 1 ವಾರ ಆಯಿತು ಅಂದ್ಕೊಳ್ಳಿ. ಕರಿಬೇವು ತರಿಸ್ಕೊಂಡಿದ್ದೆ. ಇದು ಕಡ್ಡಿ ಸ್ವಲ್ಪ ದಪ್ಪಕ್ಕಿದೆಯಲ್ಲ ನೋಡೋಣ ಅಂಥೇಳಿ ಈ ರೀತಿ ಬಾಟ್ಲಲ್ಲಿ ನೀರು ಹಾಕಿ ಇಟ್ಟಿದ್ದೆ. 1 ವಾರ ಆಗಿದೆ ನೀರು ಹಾಕಿ ಇಟ್ಟಿದ್ದೆ. ಈ ರೀತಿ ಚಿಗುರಿದೆ. ಎಷ್ಟು ಖುಷಿ ಆಯಿತು ನನಗೆ ಅಂದರೆ, ಈ ಕಡ್ಡಿನಲ್ಲೂ ಅಷ್ಟೇ ಸಣ್ಣದಾಗಿ ಮೊಳಕೆ ಬಂದಿದೆ. ನಾನು ಇದನ್ನು ಟಚ್ ಮಾಡಿಲ್ಲ, ಅಲುಗಾಡಿಸಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಈಗ ನನಗೇನು ಡೌಟ್ ಅಂದರೆ, ಈಗ ಇಷ್ಟು ಮೊಳಕೆ ಬಂದಿದೆಯಲ್ಲ, ಈಗ ಇದನ್ನು ನಾವು ತೆಗೆದು ಪಾಟಲ್ಲಿ ಹಾಕ್ಬೋದಾ ಅಂತ. ಇಂದ್ರಮ್ಮ, ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನಗೆ ಹೇಳಿ, ಈಗ ನಾವು ಈ ಕಡ್ಡಿಗಳನ್ನು ಪಾಟಲ್ಲಿ ಹಾಕ್ಬೋದಾ ಅಂತ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, 2-3 ಸಲ ದಾಸವಾಳ ಕಡ್ಡಿನೂ ಇದೇ ಥರ ನೀರಲ್ಲಿಟ್ಟು ಅದು ಚಿಗುರು ಬಂದ ಮೇಲೆ ಪಾಟಲ್ಲಿ ಹಾಕಿದ್ದೀನಿ. ಬಟ್ ಅದು ಒಣಗೋಗ್ಬಿಡ್ತು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಲಿ ಅಂತ. ಪ್ಲೀಸ್ ನನಗೆ ಹೇಳಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೆ, ದೇವಸ್ಥಾನಕ್ಕೆ ಹೋಗಬೇಕು. ಹಾಗೇ ಒಂದಷ್ಟು ಪಾಟ್ಗಳು ತೊಗೊಂಡು ಬರಬೇಕು, ಮತ್ತು ನರ್ಸರಿಗೆ ಹೋಗಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ. ಇವತ್ತು ಫುಲ್ ಡೇ ಹೊರಗಡೆನೆ ಅಂತಲೇ ಹೇಳ್ಬೋದು, ಅಂದರೆ ಔಟ್ಸೈಡ್ ರೊಟೀನ್ ಅಂತಲೇ ಹೇಳ್ಬೋದು. ನಾವು ಬೋರ್ ಹಾಕ್ಸಿದ್ವಲ್ಲ, ಆ ಮಣ್ಣೆಲ್ಲ ಮೋರಿ ಒಳಗಡೆ ಎಲ್ಲ ಹೋಗ್ಬಿಟ್ಟಿರುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೂ ಇವತ್ತು ಬಂದಿದ್ದಾರೆ. ಯಾಕಂದರೆ 2-3 ದಿನ ಒದ್ದೇ ಇರುತ್ತೆ, ಆಗ ಮಣ್ಣು ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಡ್ರೈ ಹಾಕಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಒಂದು 3-4 ದಿನ ಬಿಟ್ಟು ಬಂದರು. ಫೋನ್ ಮಾಡಿ ಹೇಳ್ತೀನಿ ಬಿಡಿ, ಫೋನ್ ಮಾಡ್ತೀನಿ.
ರಾಮೋಹಳ್ಳಿ ಮೇನ್ ರೋಡಲ್ಲೇ ಇದೆ ಈಸಿ ಗಾರ್ಡನ್ ಅಂತ. ಇಲ್ಲಂತೂ ಒಳ್ಳೊಳ್ಳೆ ಪಾಟ್ಸ್ಗಳು ಸಿಗುತ್ತೆ. ನಾನಿಲ್ಲಿ ಎರಡನೇ ಸಲ ಬರ್ತಾ ಇರೋದು. ಮೊದಲನೇ ಸಲ ನನ್ನ ಮಗ ಬಂದು ದೊಡ್ಡ ದೊಡ್ಡ ಪಾಟ್ ತೊಗೊಂಡು ಬಂದಿದ್ದ, ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ. ಇಲ್ಲಿ ಚೆನ್ನಾಗಿರುತ್ತೆ ತಗೊಳ್ಳಿ ಅಂತ. ಒಂದಷ್ಟು ಪಾಟ್ಸ್ ಬೇಕಿತ್ತು, ಮತ್ತು ಆ ಪಾಟ್ ಕೆಳಗಡೆ ಇರೋಂಥ ಪ್ಲೇಟ್ಸ್ ಬೇಕಿತ್ತು. ಅದನ್ನೆಲ್ಲ ತೊಗೊಂಡೆ. ಹಾಗೆ ಒಂದೆರಡು ನರ್ಸರಿಗೆ ಹೋಗೋಣ ಅಂತ ಕೇಳಿದೆ. ನಿಮಗೆ ಗೊತ್ತಲ್ಲ, ನಾವು ಹಸ್ಬೆಂಡ್ ಆಗಲಿ ಮಕ್ಕಳ ಜೊತೆ ಆಗಲಿ ಹೊರಗಡೆ ಈ ಥರ ಕೆಲಸಕ್ಕೇನಾದರೂ ಹೋದರೆ ಅವ್ರಿಗೆ ಟೈಮೇ ಇರೋದಿಲ್ಲ. ಇವತ್ತು ಬೇಡ, ನಾಳೆ ಭಾನುವಾರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಾಗೆ ವಾಪಸ್ ಕರ್ಕೊಂಡು ಬಂದ. ಬಟ್ ತುಂಬ ಚೆನ್ನಾಗಿದೆ. ಈ ಪ್ಲೇಟು 20 ರೂಪಾಯಿ. ದೊಡ್ಡ ದೊಡ್ಡ ಪಾಟ್ಗಳಿಗೆ ಇಡ್ಬೋದು. ಚೆನ್ನಾಗಿದೆ, ತುಂಬ ಗಟ್ಟಿಯಾಗಿದೆ. ಮತ್ತು ಚಿಕ್ಕ ಚಿಕ್ಕ ಪ್ಲೇಟ್ಗಳು 10 ರೂಪಾಯಿ 12 ರೂಪಾಯಿ ಆ ಥರ ಇದೆ. ಮತ್ತು ಈ ಪಾಟ್ಗಳು 50 ರೂಪಾಯಿ ಏನೋ ಹಾಕ್ಕೊಂಡಿದ್ದಾರೆ. ಇನ್ನೊಂದು ಪಾಟ್ ತೊಗೊಂಡೆ, ಅದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ತುಳಸಿ ಗಿಡ ಹಾಕೋಣ ಅಂತ ತೊಗೊಂಡಿದ್ದೀನಿ, ಬಟ್ ಅದರಲ್ಲಿ ಯಾವ ಗಿಡ ಹಾಕ್ತೀನೋ ಗೊತ್ತಿಲ್ಲ. ಅದು ಇನ್ನೊಂದು ಪಾಟ್ ಮಾತ್ರ 80 ರೂಪಾಯಿ ಏನೋ ಹೇಳಿದ್ರು. ನಾನು ಅದಕ್ಕೆ 70 ರೂಪಾಯಿ ಕೊಟ್ಟೆ. ಬಟ್ ತುಂಬ ಚೆನ್ನಾಗಿದೆ. ಈ ಸ್ಕ್ವಯರ್ ಶೇಪಲ್ಲಿರುವಂಥ ಪ್ಲೇಟನ್ನು ತುಳಸಿ ಗಿಡದ ಕೆಳಗಡೆ ಇಡೋಣ ಅಂಥೇಳಿ ತೊಗೊಂಡಿದ್ದೀನಿ. ಯಾಕಂದರೆ ಅದಕ್ಕೊಂದು ಬಾಕ್ಸ್ ಥರ ಇಟ್ಟಿದೆ, ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಪ್ಲೇಟೇ ತೊಗೊಳ್ಳೋಣ ಅಂಥೇಳಿ ತೊಗೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪ್ಲೇಟು ಮನೆ ಒಳಗಡೆ ಒಂದೆರಡು ಇಂಡೋರ್ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಆ ಪಾಟ್ಸ್ಗೆ ಬೇಕಿತ್ತು. ಹಂಗಾಗಿ ಏನೇನು ಬೇಕು ಅಂತ ಮೊದಲು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಯಾಕಂದರೆ ಅಲ್ಲಿಗೆ ಹೋದ್ಮೇಲೆ ಇದು ತೊಗೊಳ್ಳ ಅದು ತೊಗೊಳ್ಳ ಅಂತ ಕನ್ಫ್ಯೂಸ್ ಆಗಬಾರ್ದಲ್ವ. ಕೆಲವು ಸಲ ಹೀಗೆ ನೋಡಿ, ನಾವೇನು ಪ್ಲ್ಯಾನ್ ಮಾಡ್ಕೊಳ್ಳದೆ ಹೋಗಿಬಿಟ್ರೆ ಏನೋ ತೊಗೋಬೇಕು ಅಂತ ಹೋಗಿರ್ತೀವಿ, ಇನ್ನೇನೋ ತೊಗೊಂಡು ಬಂದಿರ್ತೀವಿ. ಹಾಗಾಗಿ ಎಷ್ಟು ಬೇಕು ಏನು ಬೇಕು ಅದಷ್ಟು ಮಾತ್ರ ಅಂದ್ಕೊಂಡಿದ್ದೆ. ಬಟ್ ಈ ಪಾಟ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ. ಒಂದು ರೀತಿ ಈ ನೈಲಾನ್ ಬರುತ್ತಲ್ಲ ಪ್ಲಾಸ್ಟಿಕಲ್ಲಿ, ಆ ಥರ ಇದೆ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. 70 ರೂಪಾಯಿ ಆ ಪಾಟಿಗೆ ನನಗೇನೋ ಅದು ವರ್ತ್ ಅಂತ ಅನ್ನಿಸ್ತು. ಮಣ್ಣು ಕೂಡ ಇತ್ತು, ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಒಂದೆರಡು ದಾಸವಾಳ ಕಡ್ಡಿ ಕೂಡ ಅಲ್ಲೇ ಇಡ್ತಾ ಇದ್ದೀನಿ. ಇದು 4ನೇ ಸಲನೋ 5ನೇ ಸಲನೋ ನಾನು ಇಡ್ತಾ ಇರೋದು. ಪ್ರತಿ ಸಲ ಅದು ಒಣಗೋಗ್ತಾ ಇದೆ ಕಡ್ಡಿ. ಆದರೂ ಈ ಸಲ ಕೂಡ ದಾಸವಾಳ ಕಡ್ಡಿ ಇಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ತುಳಸಿದು ಬೀಜ ಎಲ್ಲ ಇತ್ತು, ಅದನ್ನು ಇನ್ನೊಂದು ಪಾಟಲ್ಲಿ ಹಾಕಿ ಇಟ್ಟಿದ್ದೀನಿ. ಪೂಜೆಗೂ ತುಳಸಿ ಪ್ರತಿದಿನ ಬೇಕಾಗುತ್ತಲ್ವ, ಹಾಗಾಗಿ ಸಪ್ರೇಟಾಗಿ ಅದನ್ನು ಇರಲಿ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಈಗ ಆ ಪಾಟ್ಗಳೆಲ್ಲ ತೊಗೊಂಡು ಹೋಗಿ ಮೇಲೆ ಇಟ್ಬಿಟ್ಟು ತುಳಸಿಗೆ ಹೊಸ ಪ್ಲೇಟ್ ತೊಗೊಂಡು ಬಂದಿದೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಇಡೋಣ ಅಂಥೇಳಿ ಆ ಜಾಗ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಆಮೇಲೆ ಆ ಪ್ಲೇಟ್ ಮೇಲೆ ಇಡೋಣ ಅಂತ ಮಾಡ್ತಾಯಿದ್ದೀನಿ. ಆದರೆ ಅಷ್ಟರಲ್ಲಿ ಇಲ್ಲೊಂದು ಕಡ್ಜ ಬರ್ತಾಯಿದೆ. ತುಂಬ ಭಯ ಆಯಿತು. ಸಣ್ಣದಕ್ಕೆ ನಾನೇನು ಭಯ ಪಡೋದಿಲ್ಲ. ಎಷ್ಟೊಂದು ಸಲ ಗೂಡು ಕಟ್ಟಿದೆ, ನಾನು ಅದೆಲ್ಲ ನೋಡ್ತಾ ಇರ್ತೀನಿ. ಬಟ್ ಇದು ತುಂಬ ದೊಡ್ಡದು. ಎಷ್ಟು ಸೌಂಡ್ ಮಾಡ್ತಾಯಿತ್ತು ಗೊತ್ತಾ. ನಾನು ಅದು ಹಾಗೆ ಒರಿಜಿನಲ್ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ನಾಯಿಗಳದ್ದು ಸಿಕ್ಕಾಪಟ್ಟೆ ಸೌಂಡು. ಹಾಗಾಗಿ ಅದ್ರ ಮಧ್ಯದಲ್ಲಿ ನಿಮಗೆ ಈ ಸೌಂಡ್ ಕೇಳಿಸೋದಿಲ್ಲ. ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಭಯ ಆಗ್ತಾಯಿತ್ತು. ಆ ಕಡೆ ಅಲ್ಲಿ ನೋಡಿ ಎಷ್ಟು ಭಯ ಆಗ್ತಾಯಿದ್ದು ಅಂದರೆ, ಸುಮಾರು ಹೊತ್ತು ಒಂದು 10-15 ನಿಮಿಷ ಅದು ಹೀಗೆ ಆಟ ಆಡಿಸ್ತಾಯಿತ್ತು. ಸರಿ, ನಾನು ಅದು ಹೋದ್ಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ಬಿಟ್ಬಿಟ್ಟೆ. ಅದು ಕಚ್ಚಿದ್ರೆ ಏನಾಗುತ್ತೆ ಗೊತ್ತಾ, ಇವತ್ತು ಎಷ್ಟೊತ್ತಿಗೆ ಕಚ್ಚಿರುತ್ತೆ, ನಾಳೆ ಅಷ್ಟೊತ್ತು ತನಕ ಅದು ಉರಿ ಇದ್ದೇ ಇರುತ್ತಂತೆ. ಹಾಗಾಗಿ ತುಂಬ ಭಯ ಆಯಿತು. ಕೈಗೇನಾದರೂ ಕಚ್ಚಿಬಿಟ್ರೆ ಏನು ಮಾಡೋದು ಅಂತೇಳಿ ನಾನು ಅದು ಹೋಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸುಮಾರು ಹೊತ್ತು ಹೀಗೆ ಆಯಿತು, ಹೋಗೋದು ಬರೋದು ಹೀಗೆ ಮಾಡ್ತಾಯಿತ್ತು. ಬಟ್ ಆಮೇಲೆ ಅದು ಹೋದ್ಮೇಲೆ ನಾನು ಈ ಕೆಲಸ ಮಾಡಿಕೊಂಡೆ. ಪಾಟೆಲ್ಲ ತೆಗೆದು ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಆ ಪ್ಲೇಟ್ ಮೇಲಿಟ್ಟೆ. ಈಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇನ್ನು ಸ್ವಲ್ಪ ಚಿಕ್ಕ ಸೈಜ್ ತೊಗೋಬೇಕಿತ್ತು, ಆದರೆ ನಾನು ಅದು ಚಿಕ್ಕದಾಗ್ಬೋದು ಅಂತ ಹೇಳಿ ಸ್ವಲ್ಪ ದೊಡ್ಡದು ತೊಗೊಂಡೆ. ಅಲ್ಲಿ ನಾವು ಕಟ್ಟೆ ಮೇಲೆ ಇಟ್ಟಿದ್ದೀನಲ್ಲ, ಅಲ್ಲಿಗಿಂತ ಸ್ವಲ್ಪ ಹೊರಗಡೆ ಬರ್ತಾ ಇದೆ ಅಷ್ಟೇ ಆ ಪ್ಲೇಟ್. ಆದರೆ ಚೆನ್ನಾಗಿದೆ. ಈಗ ಪಾಟ್ಗೂ ಆ ಪ್ಲೇಟ್ಗೂ ಒಳ್ಳೆ ಮ್ಯಾಚಿಂಗ್ ಅನ್ನಿಸ್ತಾ ಇದೆ. ಮತ್ತು ಈ ಚಿಕ್ಕ ಪಾಟ್ಗೂ ಕೂಡ ಈ ಕೆಳಗಡೆ ಬಾಕ್ಸ್ನ ಚೇಂಜ್ ಮಾಡಿದೆ. ಯೆಲ್ಲೋ ಕಲರ್ ಪ್ಲೇಟ್ ಇಟ್ಟಿದ್ದೆ, ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಈಗ ಈ ಬಾಕ್ಸನ್ನು ಇಟ್ಟಿದ್ದೀನಿ. ಇದು ಅದಕ್ಕೆ ಕರೆಕ್ಟಾಗಿ ಅಳತೆಗೆ ಕರೆಕ್ಟಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಿಮ್ಗೆ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಇವತ್ತು ಇಷ್ಟೆಲ್ಲ ಕೆಲಸ ಆಯಿತು ಶನಿವಾರದ ದಿನ. ಹಾಗೆ ಇದರಲ್ಲಿ ಸಣ್ಣ ಸಣ್ಣ ಹುಳಗಳಿದೆ. ಇದು ಏನು ಮಣ್ಣು ಹುಳನ ಅಂದರೆ ಎರೆ ಹುಳನ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಮತ್ತೆ ತೆಗೆದು ಪಾಟ್ ಒಳಗಡೆ ಹಾಕೋದು ಬೇಡ ಅಂಥೇಳಿ ಈ ಬಾಕ್ಸ್ನಲ್ಲಿ ಹಾಕಿ ನಾನು ಹಾಗೆ ಬಿಸಾಕ್ಬಿಟ್ಟೆ. ಏನಾದರೂ ಎರೆ ಹುಳ ಹಾಕಿದರೆ ಇನ್ನೂ ಮಣ್ಣಲ್ಲಿ ಇದ್ದೇ ಇರುತ್ತೆ ಪಾಟ್ ಒಳಗಡೆ ಅಂತ ಅಂದ್ಕೊಂಡು ಇದನ್ನು ಹಾಗೆ ಹೊರಗಡೆ ಹಾಕ್ಬಿಟ್ಟೆ. ಆ ಕಡ್ಜ ಅಂತೂ ಮತ್ತೆ ಬರ್ತಾನೆ ಇತ್ತು. ಬೇಗ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಡೋರ್ನ ಕ್ಲೋಸ್ ಮಾಡಿಕೊಂಡೆ. ಯಾಕಂದರೆ ಮನೆ ಒಳಗಡೆ ಬಂದುಬಿಡುತ್ತೆ. ಅಲ್ಲೆಲ್ಲಾದರೂ ಗೂಡು ಕಟ್ಬಿಟ್ರೆ ಏನು ಮಾಡೋದು ಅಂತ. ಹೊರಗಡೆ ಇದ್ದರೆ ಬೇಕಾದರೆ ನಾನೇನು ಅದಕ್ಕೆ ತೊಂದರೆ ಮಾಡೋದಿಲ್ಲ, ಇರಲಿ ಅಂತ ಸುಮ್ಮನೆ ಬಿಟ್ಬಿಡ್ತೀನಿ. ಮನೆ ಒಳಗಡೆ ಅಂದರೆ ಸ್ವಲ್ಪ ಭಯ ಆಗುತ್ತೆ.
ಈ ಕೆಲಸ ಎಲ್ಲ ಮುಗಿಸಿ ನಾನೇನು ಟೆರೆಸ್ ಮೇಲೆ ಹೋಗಬೇಕು. ಆ ಪಾಟ್ಗೆಲ್ಲ ಮಣ್ಣೆಲ್ಲ ತುಂಬಿಸಿಟ್ಟಿದ್ದೀನಿ, ಅದನ್ನೆಲ್ಲ ತೊಗೊಂಡು ಹೋಗಿ ಮೇಲಿಡಬೇಕು. ಇವತ್ತು ಶನಿವಾರ, ಇದಿಷ್ಟು ಕೆಲಸ ಆಯಿತು. ನನಗೆ ಒಂದಷ್ಟು ಗಿಡಗಳು ಬೇಕಾಗಿತ್ತು, ಹಾಗಾಗಿ ನರ್ಸರಿಗೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಮ್ಮ ಮನೆ ಕೆಳಗಡೆ ಮನೆ ಹುಡುಗಿ ಬನ್ನಿ ನಾನು ಜೊತೆಲಿ ಬರ್ತೀನಿ, ಹೋಗೋಣ. ಹಾಗೆ ನಿಮ್ಮ ಥರದೇ ತುಳಸಿ ಪಾಟ್ ನಾನೂ ತೊಗೋಬೇಕು, ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ಅಂತ ಕೇಳಿದ್ದಾರೆ. ಅವ್ರ ಜೊತೆ ಪಾಟು ತೊಗೊಂಡು ಹಾಗೆ ನರ್ಸರಿಗಳೆಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಟ್ಯಾಂಡ್ಗಳು ಮೀಶೋದಲ್ಲೇ ತರಿಸ್ಕೊಂಡಿದ್ದು, ಬಟ್ ಅದು ಅಷ್ಟೊಂದು ಕ್ವಾಲಿಟಿ ಆಗಿಲ್ಲ. ಅಂದರೆ 2-3 ಇರೋದು ತೊಗೊಂಡ್ರೆ ಸ್ವಲ್ಪ ಗಟ್ಟಿಯಾಗಿರ್ಬೋದೇನೋ. ಇದು 4 ಬಂದಿದೆ. ನನಗೂ ಅಷ್ಟು ಗೊತ್ತಾಗಲಿಲ್ಲ, ಫಸ್ಟ್ ಟೈಮ್ ಈ ಥರ ತರಿಸ್ಕೊಂಡಿದ್ದು. ಬಟ್ ಎಷ್ಟು ದಿನ ಬರುತ್ತೋ ಬರಲಿ ಅಂತ ಹೇಳಿ ಹಾಗೆ ಇಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಪಾಟ್ಗಳನ್ನೆಲ್ಲ ಇದ್ರ ಮೇಲೆ ಇಡೋದಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸಣ್ಣದು ಸುಲಭವಾಗಿರುವಂಥದ್ದನ್ನು ಇದ್ರ ಮೇಲೆ ಇಡಬೇಕು ಅಂತ. ಆದರೆ ಲೆಗ್ಸ್ಗೆಲ್ಲ ರಬ್ಬರ್ ಕ್ಯಾಪ್ ಕೊಟ್ಟಿದ್ದಾರೆ, ಹಾಗಾಗಿ ನೀರು ಬಿದ್ದರೂ ಕೂಡ ಕಾಲುಗಳು ಬೇಗ ಹಾಳಾಗೋದಿಲ್ಲ ಅಂತ ಅನಿಸುತ್ತೆ. ನೋಡೋಣ ಎಷ್ಟು ದಿನ ಬಾಳಿಕೆ ಬರುತ್ತೋ ಅಷ್ಟು ದಿನ ಬರಲಿ ಅಷ್ಟೇ, ಏನು ಮಾಡೋದಕ್ಕಾಗಲ್ಲ. ಫಸ್ಟ್ ಟೈಮ್ ನಾನು ಈ ಥರದ್ದೆಲ್ಲ ತೊಗೊಂಡಿರೋದು, ಹಾಗಾಗಿ ಅಷ್ಟು ಗೊತ್ತಾಗಲಿಲ್ಲ. ಈಗ ಇದ್ರ ಮೇಲೆಲ್ಲ ಜೋಡಿಸ್ತಾ ಇದ್ದೀನಿ. ಇನ್ನೂ ಯಾವುದೇ ಗಿಡ ಹಾಕಿಲ್ಲ, ನಾಳೆ ಹೋಗಿ ಒಂದಷ್ಟು ಗಿಡ ತೊಗೊಂಡು ಬರಬೇಕು. ನೋಡೋಣ ಆ ನರ್ಸರಿ ಎಲ್ಲ ಹೇಗಿರುತ್ತೆ, ಯಾವ್ಯಾವ ಥರ ಗಿಡ ಸಿಗ್ಬೋದು. ನಾನು ಒಂದು 3-4 ಗಿಡ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ರೋಸು ಮತ್ತು ದಾಸವಾಳ ಮತ್ತು ಈ ಬುಟ್ಟಿ ಹೂ ಅಂತ ಬರುತ್ತೆ, ಆ ಗಿಡ ಬೇಕು ನನಗೆ, ಬೇಕೇ ಬೇಕು. ಅದು ಹುಡುಕ್ತಾ ಇದ್ದೀನಿ. ಅದರಲ್ಲಿ ರೆಡ್ ಕಲರ್ ಹೂ ಬಿಡುವಂಥ ಗಿಡನೇ ಬೇಕು. ಯಾವ್ಯಾವ ಗಿಡ ತೊಗೊಂಡು ಬಂದಿದ್ದೀನಿ, ನಾನು ಎಲ್ಲೆಲ್ಲೆಲ್ಲ ಹೋಗಿದ್ದೀನಿ, ಬನ್ನಿ ತೋರಿಸ್ತೀನಿ. ಅದು ವೈಟೇನಾ? ಅದು ಸ್ವಲ್ಪ ದೊಡ್ಡ ಸೈಜ್ ಇದೆ. ದೊಡ್ಡದಿದೆಯಾ? ಹಾಗಾದರೆ ಅದರಲ್ಲೇ ನೋಡೋಂಗಿದ್ರೆ ನೋಡು. ಅಲ್ಲೊಂದು ಯೆಲ್ಲೋ ಕಲರ್ ಇದೆ ನೋಡಲ್ಲಿ, ಅದು ಸ್ವಲ್ಪ ಚಿಕ್ಕದಂಗೆ ಕಾಣಿಸ್ತಾ ಇದೆ. ಒಂದು ಯೆಲ್ಲೋ ಕಲರ್ ಈ ಲಾಸ್ಟ್ ಲೈನಲ್ಲಿ, ಇಲ್ಲಿ ಒಂದೇ ಒಂದಿದೆ ನೋಡೋದು. ಕಲರು ಚೆನ್ನಾಗಿದೆ. ಈ ಕಡೆಯಿಂದ ನೋಡು, ಇಲ್ಲಾಂದರೆ ಅವ್ರನ್ನ ಕರೆದ್ರೆ ಅವರೇ ಎತ್ಕೊಡ್ತಾರೆ. ಮತ್ತೆ ಬಂದಿದ್ದೀವಿ ಇಲ್ಲಿಗೆ. ಇಲ್ಲಂತೂ ಎಲ್ಲ ಪಾಟು ತುಂಬ ಇಷ್ಟ ಆಗುತ್ತಲ್ಲ. ಚೆನ್ನಾಗಿದೆ ನೋಡು, ಅದೇ ಇರಲಿ ಬಿಡು. ನೋಡು, ಇನ್ನೊಂದು ಸಲ ಚೆಕ್ ಮಾಡ್ಕೊ ನೀಟಾಗಿ. ಕೇಳೋಣ ಬಿಡು, ರೇಟ್ ಕೇಳೋಣ. ತುಳಸಿ ಪಾಟ್ ತೊಗೊಂಡು ಈಗ ಇಲ್ಲಿ ನರ್ಸರಿಗೆ ಬಂದಿದ್ದೀವಿ. ಸುಮಾರು 4-5 ನರ್ಸರಿಗಳನ್ನು ಸುತ್ತಾಡಿದ್ದೀವಿ. ಹೆಲ್ದಿಯಾಗೈತೆ ಅಲ್ವಾ? ಆ ಕಡೆ ಇರೋದು ಚೆನ್ನಾಗಿದೆ. ಇದು ನೋಡೋಣ ಬಾಯಿ. ಅದು ಮನೆಯೇ ಇದ್ರೆ ಚೆನ್ನಾಗಿರುತ್ತೆ. ಬಾಳೆ ಆ ಥರ ಅನಿಸುತ್ತೆ. ಅದು ಒಳಗಡೆ ಇಡಬಾರ್ದಮ್ಮ. ಒಳಗಡೆ ಹೌದಾ? ಈ ಥರ ಇದಿರೋದನ್ನು ಇಂಡೋರ್ ಪ್ಲಾಂಟ್ಸ್ ಅಂತನಾ? ಬಾ ಅಲ್ಲೋಗೋಣ.
700 ಅಂತಾರೆ. ಇದು ಮನಿ ಅಟ್ರಾಕ್ಟ್ಗೆ ಎಷ್ಟು ದೊಡ್ಡದಾಗಿ ಬಂದೈತೆ ನೋಡು. ಚೆನ್ನಾಗಿ ಕಾಣಿಸ್ತಾ ಜೇಡ್ ಫ್ರಂಟ್ ಸಖತ್ತಾಗಿದೆ. ಇಷ್ಟ ಐತೆ, ನನ್ನಷ್ಟೇ ಐಟ್ ಇದೆ ಅದು. ಬೇಕು, ಅದೇ ನೋಡ್ತಾ ಇದ್ದೀವಿ. ಅದು ಬುಟ್ಟಿ ಹೂವು ಬರುತ್ತಲ್ಲ, ಆ ಥರ ಗಿಡ ಸಿಗುತ್ತಾ, ದಾಸವಾಳ ಮತ್ತು ಅದೆರಡು ಬೇಕು. ಅದನ್ನೇ ಹುಡ್ಕೊಂಡು ಬಂದಿದ್ದೀವಿ. ಬುಟ್ಟಿ ಹೂವು ಕನಕಾಂಬರ ಥರ ಇಷ್ಟು ದಪ್ಪ ಗೊಂಚು ಗೊಂಚು ಥರ ಬಿಡುತ್ತೆ ನೋಡಿ. ಕನಕಾಂಬರ ಥರ. ಅದ್ರ ಹೆಸ್ರು ಏನೋ, ನಮ್ಮ ಕಡೆ ಎಲ್ಲ ಅದು ಬುಟ್ಟಿ ಹೂವು ಅಂತಲೇ ಕರೆಯೋದು. ಇಲ್ಲಿ ಏನು ಕರೀತಾರೆ ಅಂತ ಗೊತ್ತಿಲ್ಲ. ಹಾಂ, ಅದೇ ಇಷ್ಟು ಚೆನ್ನಾಗಿದೆ. ಪಿಂಕ್ ಚೆನ್ನಾಗೈತೆ. ದಾಸವಾಳ 100 ರೂಪಾಯಿ ಅಂತ. 400. ಏನೇನು ಕಲರ್ ಇದೆ ಹೂವು. ನಾನು ಆ ಥರ ಗಿಡ ನಮ್ಮ ಮನೆ ಹತ್ರ ಹಾಕಿದ್ದೀನಲ್ವ. ಹಾಂ, ಸಿಕ್ತು. ನಾನು ಇದನ್ನು ಹುಡುಕ್ತಾ ಇದ್ದೆ. ಅವ್ರನ್ನೇ ಕೇಳೋಣ ಬಿಡು. ಅಕ್ಕ ಎಷ್ಟಿದು? 50. ಅವ್ರ ಕೈ ಕೊಡೋದಾ? ಬೇಕು, ನೋಡ್ತಾ ಇದ್ದೀನಿ. ಇದೆಲ್ಲ ಫುಲ್ಲು ಬಿಳಿ ದಾಸವಾಳನಾ? ಇನ್ನು ಬೇರೆ ಕಲರ್ ಬೇಕು ಅಂದರೆ? ಅದೇ ಹೂವು ಅರಳಿದ್ರೆ ಗೊತ್ತಾಗುತ್ತೆ ಕಲರ್ ಯಾವುದು ಏನು ಅಂತ. ಇಲ್ಲಿ ನೋಡು ದುರ್ಗ, ಇಷ್ಟು ದುಡ್ಡು. ಇಲ್ಲಿ ನೋಡು. ಮುಂದೆ ಇಟ್ಕೋ, ಕೈ ಮುಂದೆ. ಮುದ್ದಕ್ಕೆ. ಹಾಂ, ಚೆನ್ನಾಗಿ. ಸಖತ್ತಾಗಿ. ರೋಸು. ಈ ರೋಸ್ ಸೂಪರ್ ಆಗಿದೆ. ಏನೋ ನಮ್ಮನೇಲೂ ಹಿಂಗೆ ಬೆಳೆದ್ರೆ ಸರಿ ಇದೆಲ್ಲ. ನೋಡಿಲಿ ಇದು. ಇದೆ ಹುಡುಕ್ತಾ ಇದೀಗ. ಕರಿಬೇವು ಸಸಿನೂ ಇಲ್ಲೇ ಇದೆ. ಅದೇ ಇದು ಥರ ಇದೆಯಲ್ಲ ಎಲೆ ಎಲ್ಲ. ಇಲ್ಲಿ ನೋಡೋಣ ಬೇರೆ ಗಿಡ ಏನಾದರೂ ಇದೆಯಾ ಅದರದ್ದು ಅಂತ ಕೇಳಿ ನೋಡೋಣ. ಅಷ್ಟು ರೇಟಿ. ಏನು ರೇಟ್ ಇದೆ ಇದು? ಏನು ರೇಟ್ ಇದೆ ದಾಸವಾಳ? 50 ರೂಪಾಯಿ ಬೀಳುತ್ತೆ. ಇದು ಯಾವ್ದು ತಗೊಂಡ್ರು 50 ರೂಪಾಯಿ. ಇಲ್ಲಿ ರೆಡ್ ಕಲರ್ ಹೂವು ಬಿಟ್ಟಿದೆಯಲ್ಲ ಅದು? 50. ಈ ನರ್ಸರಿ ಬಂದು ನಾನು ತುಳಸಿ ಪಾಟ್ ತೊಗೊಂಡನಲ್ಲ, ಅಲ್ಲಿ ಪಕ್ಕದಲ್ಲೇ ಇರೋದು. ನಿಜವಾಗ್ಲೂ ನಾನು ನೋಡೇ ಇರಲಿಲ್ಲ, ಇವತ್ತೇ ನೋಡಿದ್ದು. ತುಂಬ ಚೆನ್ನಾಗಿದೆ. ಎಲ್ಲ ಗಿಡಗಳು ತುಂಬ ಹೆಲ್ದಿಯಾಗಿದೆ. ದಾಸವಾಳ ಅಂತೂ ತುಂಬ ವೆರೈಟಿ ಇದೆ. ನಾನು ರೆಡ್ ಕಲರೇ ಬೇಕು ಅಂತ ಹುಡುಕ್ತಾ ಇದ್ದೆ. ವೈಟ್ ಕಲರ್ ನನಗೆ ಇನ್ನೊಂದು ಕಡೆ ಸಿಕ್ತು. ಹಾಗಾಗಿ ಒಂದು ವೈಟ್ ದಾಸವಾಳ ಮತ್ತು ರೆಡ್ ದಾಸವಾಳ, ಈ ಒಂದು ಪಿಂಕ್ ಕಲರ್ದು ರೋಸ್ ಗಿಡ ಮತ್ತು ಈ ಬುಟ್ಟಿ ಹೂವು, ಇದಿಷ್ಟನ್ನು ತೊಗೊಂಡು ಬಂದಿದ್ದೀನಿ. ಹೂವಿನ ಗಿಡಗಳೆಲ್ಲ ರೇಟ್ ತುಂಬ ಕಡಿಮೆ, 50 ರೂಪಾಯಿ ಅಷ್ಟೇ. ಪಾಟ್ ಇರೋದಾದರೆ 60 ರೂಪಾಯಿ ಅಂತ ಹೇಳಿದ್ರು. ಬಟ್ ನನಗೇನೋ ರೇಟ್ ವರ್ತ್ ಅಂತ ಅನ್ನಿಸ್ತು. ಸಿಟಿ ಕಡೆ ಎಲ್ಲ ಇನ್ನೂ ರೇಟ್ ಜಾಸ್ತಿನೇ ಇರುತ್ತೆ. ಸದ್ಯಕ್ಕೆ ಇದಿಷ್ಟು ಹೂವಿನ ಗಿಡಗಳನ್ನು ಇಟ್ಟಿದ್ದೀನಿ. ಹೇಗಿದೆ ಅಂತ ಹೇಳಿ.